ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು Xiaomi 14 CV ಫೋನ್ನ ಸ್ಪೆಸಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ಫೋನ್ Xiaomiದವರು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಈ ಸೀರೀಸ್ನ ಲಾಂಚ್ ಮಾಡ್ತಾ ಇರೋದು. ಇದು CV ಅಂದರೆ ಸಿನಿಮ್ಯಾಟಿಕ್ ವಿಷನ್, ಅಂದರೆ ಇದು ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಆಗಿದೆ. ಇದರ ಸ್ಪೆಸಿಫಿಕೇಷನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಈ ಫೋನ್ ತೊಗೋಬೇಕೋ ಬೇಡವೋ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫಸ್ಟ್ ಈ ಫೋನ್ನ ಡಿಸೈನ್ ಕಡೆ ನೋಡೋದಾದರೆ ಇದರಲ್ಲೂ ಕೂಡ ಡ್ಯುಯಲ್ ಟೋನ್ ಡಿಸೈನ್ನೊಂದಿಗೆ ಬರುತ್ತೆ ಈ ಫೋನು. ಮತ್ತು ಇದರಲ್ಲಿ 2 ಕಲರ್ ಅವೈಲೇಬಲ್ ಇದ್ದಾವೆ, ಒಂದು ಬ್ಲೂ, ಇನ್ನೊಂದು ಗ್ರೀನ್. ಇನ್ನೊಂದು ಕಲರು ಕೂಡ ಬರುತ್ತೆ ಬ್ಲ್ಯಾಕ್. ನನಗೆ ಅನಿಸಿದ ಮಟ್ಟಿಗೆ ಗ್ರೀನ್ ಕಲರ್ ತುಂಬ ಚೆನ್ನಾಗಿದೆ ಈ ಫೋನಲ್ಲಿ. ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು ಈ ಫೋನ ಡಿಸೈನ್ನ. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಸೈಡಲ್ಲಿ ಟೆಕ್ಸ್ಚರ್ ಇದೆಯಲ್ವ, ಇದು ಎಲ್ಲ ಫೋನಲ್ಲೂ ಸೇಮ್ ಇಲ್ಲ. ಪ್ರತಿಯೊಂದು ಪೀಸಲ್ಲೂ ಕೂಡ ಚೇಂಜ್ ಬರುತ್ತೆ ಈ ಟೆಕ್ಸ್ಚರು. ಮತ್ತು ಇದು ವೇಗನ್ ಲೆದರ್ ಬ್ಯಾಕ್ ಆಗಿದೆ ಒಂದು ಸೈಡಲ್ಲಿ ಮಾತ್ರ. ಮತ್ತು ಈ ಫೋನ್ನ ವೇಟ್ ಬಂದುಬಿಟ್ಟು 177 ಗ್ರಾಮ್ಸ್ ಆಗಿದೆ ಮತ್ತು 7.45 mm ಥಿಕ್ನೆಸ್ನ ಹೊಂದಿದೆ. ಹೆವಿ ಲೈಟ್ ಫೋನ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ಮತ್ತು ಈ ಫೋನಲ್ಲಿ IP64 ರೇಟಿಂಗ್ ಕೂಡ ಬರುತ್ತೆ. ಮತ್ತು ಫ್ರಂಟಲ್ಲಿ ನಿಮಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಪ್ರೊಟೆಕ್ಷನ್ ಕೂಡ ಬರುತ್ತೆ. ನೆಕ್ಸ್ಟ್ ಈ ಫೋನ್ನ ಡಿಸ್ಪ್ಲೇ ಕಡೆ ನೋಡೋದಾದರೆ ಇದರಲ್ಲಿ 6.55 ಇಂಚಸ್ 1.5K ಕ್ವಾಡ್ ಕರ್ವ್ ಆಮ್ಲೆಟ್ ಡಿಸ್ಪ್ಲೇ ಬರುತ್ತೆ. ಮತ್ತು ಇದು ಒಂದು 12 ಬಿಟ್ನ ಡಿಸ್ಪ್ಲೇ ಆಗಿದೆ. ಮತ್ತು 128 ರಿಫ್ರೆಶ್ ರೇಟ್ ಹಾಗೂ 3000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಇದೊಂದು ಗ್ರೇಟ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ಮತ್ತು ಡಾಲ್ಬಿ ವಿಷನ್, ಡಾಲ್ಬಿ ಅಟ್ಮೋಸ್ ಸರ್ಟಿಫಿಕೇಷನ್ ಕೂಡ ಇವೆ. ಮತ್ತು ಯೂಟ್ಯೂಬಲ್ಲಿ HDR10 ಸಪೋರ್ಟ್ ಕೂಡ ಬರುತ್ತೆ. ನೆಟ್ಫ್ಲಿಕ್ಸಲ್ಲಿ ಕೂಡ ಸಪೋರ್ಟ್ ಮಾಡುತ್ತೆ. ಡಿಸ್ಪ್ಲೇಯಲ್ಲಿ ಒಂದು ಗ್ರೇಟ್ ಫೋನ್ ಅಂತಲೇ ಹೇಳ್ಬೋದು ಈ ಫೋನ್ನ. ನೆಕ್ಸ್ಟ್ ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಇಲ್ಲಿ ಕೂಡ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್ ಬರುತ್ತೆ. ಇದೊಂದು ಹೊಸ ಪ್ರೊಸೆಸರ್ ಆಗಿದೆ. ಇದನ್ನು ನಾಳೆ ನಾವು ಪೋಕೋ F6ಅಲ್ಲಿ ನೋಡಿದ್ದೀವಿ. ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಅಂತೂ ಸ್ಕೋರ್ ಬಂದುಬಿಟ್ಟು 14 ಮಿಲಿಯನ್ ತನಕ ಸ್ಕೋರ್ ಮಾಡುತ್ತೆ. ಒಂದು ಒಳ್ಳೆ ಸ್ಕೋರ್ ಅಂತಲೇ ಹೇಳ್ಬೋದು. ಮತ್ತು ಗೇಮಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳೋದಾದರೆ ನೀವು 57 FPS ಜೆನ್ಸಿಂಗ್ ಇಂಪ್ಯಾಕ್ಟ್ ಕೂಡ ಆಡ್ಬೋದು. ಮತ್ತು BGMI ಕೂಡ 60 FPS ಸಪೋರ್ಟ್ ಮಾಡುತ್ತೆ. ಮತ್ತು ಕಾಲ್ ಆಫ್ ಡ್ಯೂಟಿ 120 FPS ಸಪೋರ್ಟ್ ಮಾಡುತ್ತೆ. ಒಂದು ಒಳ್ಳೆ ಚಿಪ್ಸ್ ಅಂತಲೇ ಹೇಳ್ಬೋದು. ಮತ್ತು ಐಸ್ ಲೂಪ್ ಕೂಲಿಂಗ್ ಸಿಸ್ಟಮ್ ಕೂಡ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಈ ಫೋನ್ನ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ ಇಲ್ಲಿ 2 ವೇರಿಯಂಟ್ ಬರ್ತವೆ. ಒಂದು 8GB 256GB, ಇನ್ನೊಂದು 12GB 512GB. ಇದರ ಟೈಪ್ ಬಗ್ಗೆ ಹೇಳೋದಾದರೆ LPDDR5X RAM ಮತ್ತು UFS 4.0 ಸ್ಟೋರೇಜ್ ಸ್ಪೀಡ್ ಕೂಡ ಬರುತ್ತೆ. ಒಂದು ಒಳ್ಳೆಯ ಸ್ಪೀಡ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಇದರಲ್ಲಿ 4700 mAh ಬ್ಯಾಟ್ರಿ ಬರುತ್ತೆ. ಮತ್ತು 67 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಬರುತ್ತೆ. ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇಲ್ಲ ಇದರಲ್ಲಿ. ನೆಕ್ಸ್ಟ್ ಈ ಫೋನ್ನ OS ಬಗ್ಗೆ ಹೇಳೋದಾದರೆ ಈ ಫೋನ್ ಔಟ್ ಆಫ್ ದ ಬಾಕ್ಸ್ ಹೈಪರ್ OS ಬೇಸ್ಡ್ ಆನ್ Android 14 ಔಟ್ ಆಫ್ ದ ಬಾಕ್ಸ್ ಬರುತ್ತೆ. ಮತ್ತು 3 years ಮೇಜರ್ ಅಪ್ಡೇಟ್ಸ್ ಆ್ಯಂಡ್ 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಕೊಡ್ತಾರೆ. ಇದು ಕೂಡ ಒಂದು ಒಳ್ಳೆಯ ವಿಷಯ. ನೆಕ್ಸ್ಟ್ ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ 8 5G ಬ್ಯಾಂಡ್ಸ್, ಡ್ಯುಯಲ್ 4G VoLTE, Wi-Fi 6, ಬ್ಲೂಟೂತ್ 5.4, NFC ಮತ್ತು VoNR ಸಪೋರ್ಟ್ ಕೂಡ ಬರುತ್ತೆ. ಕನೆಕ್ಟಿವಿಟಿಯಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಟಾಪ್ ಲಾಂಚ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈ ಫೋನ್ನ ಸೆನ್ಸರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲೂ ಕೂಡ ಎಲ್ಲ ಸೆನ್ಸರ್ ಬರ್ತವೆ. ಫೇಸ್ ಅನ್ಲಾಕ್, ಜೈರೋಸ್ಕೋಪ್ ಆಗಿರ್ಬೋದು, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಎಲ್ಲ ಸೆನ್ಸರ್ಗಳು ಬರ್ತವೆ. ನೆಕ್ಸ್ಟ್ ಈ ಫೋನ್ನ ಹೈಲೈಟ್ ಆದಂಥ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ Xiaomi 14 ಕೂಡ ಲೈಕಾದವರ ಕೊಲಾಬ್ರೇಷನ್ನೊಂದಿಗೆ ಒಂದು ಅದ್ಭುತವಾದ ಕ್ಯಾಮ್ರಾವನ್ನು ಕೊಟ್ಟಿದ್ದರು.
ಮತ್ತು ಅದೇ ಕೊಲಾಬ್ರೇಷನ್ನ ಈ ಬಜೆಟಲ್ಲಿ ಕೂಡ ಈ CV ಫೋನೊಂದಿಗೆ ತೊಗೊಂಬಂದಿದ್ದಾರೆ. ಈ ಫೋಟೋಗಳು ತುಂಬ ಚೆನ್ನಾಗಿ ಬರ್ತವೆ. ಇದರ ಸ್ಪೆಸಿಫಿಕೇಷನ್ ಬಗ್ಗೆ ಹೇಳೋದಾದರೆ 50 MP ಮೇನ್ ಕ್ಯಾಮ್ರಾ ಮತ್ತು 50 MP 3x ಟೆಲಿಫೋಟೋ ಮತ್ತು 12 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಬರುತ್ತೆ. ಅದ್ಭುತವಾದ ಫೋಟೋ ಬರ್ತವೆ ಈ ಫೋನಲ್ಲಿ. ಈ ಬಜೆಟ್ ರೇಂಜಲ್ಲಿ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಲೇ ಹೇಳ್ಬೋದು. ಮತ್ತು ರೇರ್ ಕ್ಯಾಮ್ರಾದಿಂದ ನೀವು 4K 60 FPS ವೀಡಿಯೋ ಶೂಟ್ ಮಾಡ್ಬೋದು ಮತ್ತು HDR ಕೂಡ ನೀವು ವೀಡಿಯೋ ಶೂಟ್ ಮಾಡ್ಬೋದು. ಮತ್ತು ಈ ಲೈಕಾದವರ ಕೊಲಾಬ್ರೇಷನ್ನೊಂದಿಗೆ ಅದ್ಭುತವಾದ ಪಿಕ್ಚರ್ಸ್ನ ಈ ಫೋನ್ ಕ್ಲಿಕ್ ಮಾಡುತ್ತೆ. ಮತ್ತು ಈ ಫೋನ್ನ ಬಿಗ್ ಹೈಲೈಟ್ ಅಂದರೆ ಈ ಫೋನ್ನ ಸೆಲ್ಫಿ ಕ್ಯಾಮ್ರಾ 32 MP ಸೆಲ್ಫಿ ಕ್ಯಾಮ್ರಾ ಬರುತ್ತೆ ಮತ್ತು ಇನ್ನೊಂದು 32 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಬರುತ್ತೆ. ಫ್ರಂಟಲ್ಲಿ ಕೂಡ ಅಲ್ಟ್ರಾ ವೈಡ್ ಕ್ಯಾಮ್ರಾದನ್ನು ಕೊಟ್ಟಿದ್ದಾರೆ. ಈ ಫೋನಲ್ಲಿ ಒಂದು ಬೆಸ್ಟ್ ಸೆಲ್ಫಿ ಕ್ಯಾಮ್ರಾ ಫೋನ್ ಅಂತಲೇ ಹೇಳ್ಬೋದು ಈ ಫೋನ್ನ. ಫ್ರಂಟ್ ವೀಡಿಯೋ ರೆಕಾರ್ಡಿಂಗ್ ಬಗ್ಗೆ ಹೇಳೋದಾದರೆ 4K 30 FPS ವೀಡಿಯೋ ಶೂಟ್ ಮಾಡ್ಬೋದು ಮತ್ತು OIS ಕೂಡ ಸಪೋರ್ಟ್ ಮಾಡುತ್ತೆ. ವೀಡಿಯೋಸ್ ತುಂಬ ಸ್ಟೇಬಲಾಗಿ ಬರ್ತವೆ. ಒಂದು ಬೆಸ್ಟ್ ವೀಡಿಯೋಗ್ರಫಿ ಫೋನ್ ಅಂತಲೂ ಕೂಡ ಹೇಳ್ಬೋದು. ನಾನು ತೊಗೋಬೇಕೋ ಬೇಡ ಅಂತ ನನ್ನ ಕೇಳೋದಾದರೆ ಈ ಫೋನ್ ಈ ಬಜೆಟ್ ರೇಂಜಲ್ಲಿ ಒಂದು ಬೆಸ್ಟ್ ಕ್ಯಾಮ್ರಾ ಸೆಂಟ್ರಿಕ್ ಫೋನ್ ಅಂತಲೇ ಹೇಳ್ಬೋದು. ಈ ಬಜೆಟಲ್ಲಿ ಇದಕ್ಕಿಂತ ಒಳ್ಳೆಯ ಕ್ಯಾಮ್ರಾ ಫೋನ್ ನಿಮಗೆ ಸಿಗೋದಿಲ್ಲ. ನಿಮ್ಮ ಪ್ರಯಾರಿಟಿ ಏನಾದರೂ ಕ್ಯಾಮ್ರಾ ಆಗಿದ್ದರೆ ಕಣ್ಣು ಮುಚ್ಕೊಂಡು ಈ ಫೋನ್ನ ನೀವು ತೊಗೋಬೋದು. ಮತ್ತು ಯಾವುದೇ ಪರ್ಫಾರ್ಮೆನ್ಸ್ ಇಶ್ಯೂ ಕೂಡ ಇದರಲ್ಲಿಲ್ಲ. ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ಡಿಸ್ಪ್ಲೇ ಅಂತಲೂ ಟಾಪ್ ಲಾಂಚ್ ಅಂತಲೇ ಹೇಳ್ಬೋದು. ಒಟ್ಟಾರೆ ಈ ಫೋನ್ನ ನೀವು ಬೈ ಮಾಡ್ಬೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.